ಸರ್ ಇದೇನು ಕೊಟ್ಟಿದ್ದಾರೆ ಸರ್ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಇದು ಅಂತ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಭಾಳ ಈಜಿ ಇದೆ, ಸಿಂಪಲ್ ಕೇಳ್ರಿ ಇಲ್ಲಿ. ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಇಂಗ್ಲೀಷ್ ಗ್ರಾಮರ್ ಕ್ವಶನ್ ನಂಬರ್ 28 ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ನಾವು ನೋಡ್ತಾ ಇದ್ದೇವೆ. ರಿಪೋರ್ಟ್ ದ ಸ್ಪೀಚ್ ಅಂತ ಕೂಡ ನೀವು ಕರೀಬಹುದು. ಈ ಒಂದು ಪ್ರಶ್ನೆಯಲ್ಲಿ ನಾವು ಹೇಗೆ 4 ಅಂಕವನ್ನು ಪಡೆದುಕೊಳ್ಳಬೇಕು ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಹೇಳ್ತೀನಿ. ಮೊದಲಿಗೆ ಈ ಒಂದು ಪ್ರಶ್ನೆ ಏನಿದೆಯಲ್ಲ 5 ಅಂಕದ ಪ್ರಶ್ನೆಯಾಗಿತ್ತು 2023ನಲ್ಲಿ. ಇವಾಗ ನಿಮಗೆ 2024 ನಿಮಗೆ ಮತ್ತೆ 80 ಮಾರ್ಕ್ಸ್ಗೆ ಎಕ್ಸಾಮ್ ನಡೆಸ್ತಾರಲ್ಲ, ಸೊ ಹೀಗಾಗಿ ಒಂದೊಂದು ಪ್ರಶ್ನೆಗಳಲ್ಲಿ ಒಂದೊಂದು ಮಾರ್ಕ್ಸ್ ಏನಿದೆಯಲ್ಲ ಕಡಿತ ಮಾಡಲಾಗಿರುತ್ತದೆ, ನೀವು ಕೂಡ ನೋಡಿರ್ಬೋದು. ಇವಾಗ ಇಲ್ಲಿ ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 11 ಮತ್ತು ಕ್ವಶನ್ ನಂಬರ್ 12. ಕ್ವಶನ್ ನಂಬರ್ 11 ಏನು, ರೈಟ್ ಫಾರ್ಮ್ ಆಫ್ ದ ವಾಸ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಆ ಒಂದು ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಮತ್ತು ಕ್ವಶನ್ ನಂಬರ್ 12 ಲಿಂಕರ್ಸ್ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಓಕೆ, ಆ 2 ವಿಡಿಯೋ ನೋಡ್ಕೊಳ್ಳಿ. ನಿಮಗೆ ಏನಿದಿಲ್ಲ ಕ್ವಶನ್ ನಂಬರ್ 11ನಲ್ಲಿ ಓಕೆ 2 ಅಂಕ ಬರುತ್ತೆ ಮತ್ತು ಕ್ವಶನ್ ನಂಬರ್ 12ನಲ್ಲಿ ನಿಮಗೆ 3 ಅಂಕ ಬರುತ್ತೆ ಸುಲಭವಾಗಿ. ಮತ್ತು ಇನ್ನು ನಾನು ಆಲ್ರೆಡಿ ಎಲ್ಲ ಗ್ರಾಮರ್ ಕ್ಲಾಸಸ್ಗಳು ಮಾಡಿದ್ದೇನೆ, ಬಟ್ ನಿಮಗೆ ಇವಾಗ ಮತ್ತೆ ಹೊಸದಾಗಿ ಗ್ರಾಮರಲ್ಲಿ ಕ್ಲಾಸಸ್ಗಳು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲೆ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪೇ ಬರುತ್ತೆ. ಓಕೆ, ಎಲ್ಲ ಗ್ರಾಮರ್ ನಾನು ಏನಿದೆಯಲ್ಲ ಒಂದೊಂದು ಇಲ್ಲಿ ವಿಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೇನೆ, ನಿಮಗೆ ಎಲ್ಲ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅದಕ್ಕೆ ಬೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮಗೆ ಈ ಒಂದು ಪ್ರಶ್ನೆ ಏನಿದೆಯಲ್ಲ 2024 ಶಿಕ್ಷಣ ಇಲಾಖೆಯವರು ಮಾಡಲ್ ಕ್ವಶನ್ ಪೇಪರ್ ಏನು ಪ್ರಕಟಣೆ ಮಾಡಿದಾರಲ್ಲ, ಶಿಕ್ಷಣ ಇಲಾಖೆಯವರು ಮಾಡಲ್ ಕ್ವಶನ್ ಪೇಪರ್ ಅದರೊಳಗಿಂದು ಈ ಒಂದು ಪ್ರಶ್ನೆ ಆಗಿರುತ್ತೆ. ಓಕೆ, ಈ ಒಂದು ಪ್ರಶ್ನೆ ನಾವು ಸುಲಭವಾಗಿ ಬಿಡಿಸ್ಬೋದು ಸ್ನೇಹಿತರೆ. ಬಹಳಷ್ಟು ಈಜಿ ಇದೆ ಈ ಒಂದು ಪ್ರಶ್ನೆಯಲ್ಲಿ ನಾವು ಆನ್ಸರ್ ಮಾಡಬೇಕಂದ್ರೆ. ಹೆಂಗೆ ಅಂದರೆ ಇಲ್ಲಿ ಕೆಲವೊಂದು ಮುಖ್ಯ ಅಂಶಗಳದಾವೆ, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಸೂತ್ರಗಳದಾವೆ ಸ್ನೇಹಿತರೆ. ಯಾವುದು ಅಸರ್ಟಿವ್ ಸೆಂಟೆನ್ಸ್ ಆಗಿರ್ಬೋದು, SR ನೋ ಕ್ವಶನ್ಸ್ ಆಗಿರ್ಬೋದು, WH ಕ್ವಶನ್ಸ್ ಆಗಿರ್ಬೋದು, ಇಂಪೈರೇಟಿವ್ ಸೆಂಟೆನ್ಸ್ ಆಗಿರ್ಬೋದು, ಮತ್ತು ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಆಗಿರ್ಬೋದು. ಓಕೆ, ಅಂದರೆ ಈ ಸೂತ್ರಗಳು ನಾವು ಎಲ್ಲಿ ಅನ್ವಯ ಮಾಡ್ಕೋತೀವಿ ಇಲ್ಲಿ, ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಈ ಸೂತ್ರಗಳಾಗಿರುತ್ತೆ. ನಿಮಗೆ ಎಕ್ಸಾಂಪಲ್ ನೋಡಿ, ಏನು ಅಸರ್ಟಿವ್ ಸೆಂಟೆನ್ಸೇ ಕೇಳ್ತಾನೆ ಮತ್ತು SR ನೋ ಕ್ವಶನ್ ಮತ್ತು WH ಕ್ವಶನ್, ಇಷ್ಟು ನಿಮ್ಗೆ ಏನಿದಿಲ್ಲ ಇದರ ಮೇಲೆ ನಿಮಗೆ ಏನಾದರೂ ಒಂದು ಪ್ರಶ್ನೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್, ಒಂದೊಂದು ವೇಳೆ ಕ್ವಶನ್ಸ್ನಲ್ಲಿ ಏನಿದಿಲ್ಲ ಏನಾದರೂ ಪ್ಲೀಸ್, ಆರ್ಡರ್, ಅಡ್ವೈಸು ಮತ್ತು ಏನಾದರೂ ರಿಕ್ವೆಸ್ಟೆಡ್ ಅಂತ ಇದ್ದರೆ ಅವಾಗ ನಾವು ಇಂಪೈರೇಟಿವ್ ಸೆಂಟೆನ್ಸ್ ನಾವು ಬಳಕೆ ಮಾಡ್ಕೋತೀವಿ. ಅಂದರೆ ಈ ಒಂದು ಸೂತ್ರ ನಾವು ಅಳವಡಿಕೆ ಮಾಡ್ಕೋತೀವಿ. ಆಮೇಲೆ ಸಪೋಸ್ ಒಂದು ವೇಳೆ ಪ್ರಶ್ನೆಯಲ್ಲಿ ಏನಾದರೂ ಶೈರೋಸ್ ಮತ್ತು ಜಾಯ್ ಮತ್ತು ವಂಡರ್ ಅಂತ ಇದ್ದರೆ ಅವಾಗ ನಾವು ಏನಿದಿಲ್ಲ ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ನಾವು ಏನಿದಿಲ್ಲ ಇಲ್ಲಿ ಅಪ್ಲೈ ಮಾಡ್ಕೋತೀವಿ. ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಇವಾಗ ನೋಡಿ, ಇಲ್ಲಿ ಗಮನ ಇಟ್ಟು ಕೇಳಿ ಸ್ನೇಹಿತರೆ, ಬಹಳಷ್ಟು ಈಸಿ ಇದೆ. ಈ ಒಂದು ಪ್ರಶ್ನೆಯಲ್ಲಿ ನಾವು 4 ಅಂಕವನ್ನು ಪಡೆದುಕೊಳ್ಳಬಹುದು. ರಿಪೋರ್ಟ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ನಂಬರ್ 28. ಇಲ್ಲಿ ನೋಡಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಅಂತ ಮುಂಚೆ ಏನಿದೆಯಲ್ಲ ಇದು ನೀವು ಬರ್ಕೊಳ್ಳಿ, ಯಾಕೆಂದರೆ ಇದು ನಿಮಗೆ ಇಂಪಾರ್ಟೆಂಟ್. ಇದು ಅಂದರೆ ಇವಾಗ ಪ್ರಶ್ನೆಯಲ್ಲಿ ಕೆಲವೊಂದು ವರ್ಬ್ಸ್ ಮತ್ತು ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್ ಕೊಟ್ಟಿರ್ತಾರೆ ಅವರು, ನಾವು ಅದನ್ನು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬಳಸುವಾಗ 3 ಮುಖ್ಯ ಅಂಶ ಅಥವಾ ಪದಗಳನ್ನು ಬದಲಾವಣೆ ಮಾಡಬೇಕಾಗುತ್ತದೆ. ಅವು ಅಂದರೆ ಯಾವ? ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ನೆನಪಿನ ಇಟ್ಕೊಳ್ಳಿ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬದಲಾವಣೆ ಮಾಡಬೇಕಾದರೆ ನಾವೇನು 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಯಾವ್ಯಾವು? ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಪದೇ ಆಗಿ ಹೇಳ್ತಾ ಇದ್ದೀನಿ. ಏನು? ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬಳಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ. ಇವಾಗ ನಮಗೆ ಡೈರೆಕ್ಟ್ ಸ್ಪೀಚ್ ಕೊಟ್ಟಿದ್ದಾರೆ, ಇದು ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಇಲ್ಲಿ ಬರಿಬೇಕು ಇವಾಗ ಆನ್ಸರ್. ಓಕೆ, ಇಲ್ಲಿ ಆನ್ಸರ್ ಕೂಡ ಹೇಳ್ತೀನಿ ನಾನು. ಇಲ್ಲಿ ನೋಡಿ, 3 ಮುಖ್ಯ ಅಂಶ ಪದಗಳಂದ್ರೆ ಯಾವು? ವರ್ಬ್ಸ್ ಮತ್ತು ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ಸರ್ ಇದೇನು ಕೊಟ್ಟಿದ್ದಾರೆ ಸರ್ ನಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ಇದು ಅಂತ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಬಹಳ ಈಜಿ ಇದೆ, ಸಿಂಪಲ್ ಕೇಳ್ರಿ ಇಲ್ಲಿ. ಇಲ್ಲಿ ನೋಡಿ, ವರ್ಬ್ಸ್ನಲ್ಲಿ ಏನು? ಪ್ರೆಸೆಂಟ್ ಮತ್ತು ಫಾಸ್ಟ್ ಟೆನ್ಸ್ ಅಂತ ಇರುತ್ತೆ, ನಿಮಗೆ ಗೊತ್ತಿದೆ ಬಿಡಿ. ಅಂದರೆ ಐ ಆಮ್, ಈಸ್ ಅಂತ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದ್ದರೆ ಇದೇನಾಗುತ್ತೆ? ಫಾಸ್ಟ್ ಟೆನ್ಸ್ನಲ್ಲಿ ವಾಸ್ ಆಗುತ್ತೆ. ಐ ಆಮ್, ಈಸ್, ವಾಸ್, ಈ ರೀತಿ. ಇವಾಗ ಇಲ್ಲಿ ನೋಡಿ, ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಐ ಆಮ್ ಇತ್ತಂದರೆ ಇಲ್ಲಿ ನೋಡಿ, ಇಲ್ಲಿ ಐ ಆಮ್ ಇತ್ತಂದ್ರೆ ಅವಾಗ ನಾವು ಏನು ಮಾಡ್ಕೋಬೇಕು? ಅದು ವಾಸ್ ಅಂತ ಮಾಡ್ಕೋಬೇಕು. ಈಸ್ ಅಂತ ಇತ್ತಂದ್ರೆ ಇಲ್ಲಿ ಪ್ರಶ್ನೆಯಲ್ಲಿ ವಾಸ್ ಅಂತ ಮಾಡ್ಕೋಬೇಕು. ಅರ್ಥ ಆಯ್ತಾ? ಬಹಳ ಸಿಂಪಲ್ ಇದೆ ಈ ಒಂದು ಪ್ರಶ್ನೆ, ನೋಡ್ಕೊಳ್ಳಿ. ಒಂದು ವಿಡಿಯೋ ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಸಪೋಸ್ ಒಂದು ವೇಳೆ ವಾರ್ಷಿಕ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಆರ್ ಕೊಟ್ಟಿದ್ರೆ ವರ್ ಮಾಡ್ಕೋಬೇಕು, ಹ್ಯಾವ್, ಹ್ಯಾಸ್ ಕೊಟ್ಟರೆ ಹ್ಯಾಡ್ ಮಾಡ್ಕೋಬೇಕು, ವಿಲ್, ಶಾಲ್ ಕೊಟ್ಟಿದ್ರೆ ವುಡ್, ಶುಡ್ ಮಾಡ್ಕೋಬೇಕು, ಕ್ಯಾನ್ ಕೊಟ್ಟಿದ್ರೆ ಕುಡ್ ಮಾಡ್ಕೋಬೇಕು, ಮೇ ಕೊಟ್ಟಿದ್ರೆ ಮೇಟ್ ಮಾಡ್ಕೋಬೇಕು, ಡು ನಾಟ್, ಡಸ್ ನಾಟ್ ಅಂತ ಕೊಟ್ಟರೆ ಹ್ಯಾಡ್ ನಾಟ್ ಅಂತ ಮಾಡ್ಕೋಬೇಕು.
ಅದೇ ರೀತಿ ಇವಾಗ ಪ್ರೊನೌನ್ಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾರ್ಟ್ ಟೆನ್ಸ್ ಸೇಮ್ ಕೂಡ. ಇಲ್ಲಿ ನೋಡಿ ಐ ಯು ಅಂತ ಕೊಟ್ಟರೆ ಏನು ಮಾಡ್ಕೋಬೇಕು, ಹಿ ಶಿ ಅಂತ ಮಾಡ್ಕೋಬೇಕು. ಅಂದರೆ ಇಲ್ಲಿ ಐ ಅಂತ ಕೊಟ್ಟರೆ ಓಕೆ, ಇಲ್ಲಿ ಐ ಅಂತ ಕೊಟ್ಟರೆ ಅಂತ ಅನ್ಕೊಳ್ಳಿ, ಅವಾಗ ನಾವೇನು ಮಾಡ್ಕೋಬೇಕು, ಹಿ ಅಂತ ಮಾಡ್ಕೋಬೇಕು. ಯು ಅಂತ ಕೊಟ್ಟರೆ ಏನಿದಿಲ್ಲ ಮುಂದಿನ ಪರ್ಸನ್ ಯಾರು ಇರ್ತಾರೆ, ಓಕೆ. ಸಿ ಇದ್ದರೆ ಸಿ ಬಳಕೆ ಮಾಡ್ಕೋಬೇಕು, ಓಕೆ. ಅವನು ಇದ್ದರೆ ಹಿ ಅಂತ ಬಳಕೆ ಮಾಡ್ಕೋಬೇಕು. ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನೋಡಿ ವಿ ಯು ಇತ್ತಂದರೆ ದೇ ಮಾಡ್ಕೋಬೇಕು, ಆ್ಯಸ್ ಇತ್ತಂದರೆ ದೆಮ್ ಮಾಡ್ಕೋಬೇಕು, ಅವರ್ ಮತ್ತು ಯುವರ್ ಇತ್ತಂದರೆ ದೇರ್ ಅಂತ ಮಾಡ್ಕೋಬೇಕು, ಮೈ ಯುವರ್ ಇತ್ತಂದರೆ ಹೀಸ್ ಹರ್ ಅಂತ ಮಾಡ್ಕೋಬೇಕು, ಮೀ ಇತ್ತಂದರೆ ಹಿಮ್ ಹರ್ ಅಂತ ಮಾಡ್ಕೋಬೇಕು. ಇಲ್ಲಿ ನೋಡಿ ಅದೇ ರೀತಿ ಸರ್ಟನ್ ವರ್ಡ್ಸ್ನಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಸೇಮ್ ಇಲ್ಲಿ ಕೂಡ ದೀಸ್ ಇತ್ತಂದರೆ ದ್ಯಾಟ್ ಮಾಡ್ಕೋಬೇಕು. ಇವಾಗ ಪ್ರಶ್ನೆಯಲ್ಲಿ ದೀಸ್ ಅಂತ ಬಂದರೆ ಇಲ್ಲಿ ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ದೀಸ್ ಅಂತ ಬಂದಿದೆ ಅಂತ ಅನ್ಕೊಳ್ಳಿ, ಅವಾಗ ನಾವೇನು ಬರಿಬೇಕು, ದೀಸ್ ಬದಲಿಗೆ ಏನು ಬರಿಬೇಕು, ದ್ಯಾಟ್ ಅಂತ ಬರಿಬೇಕು. ಓಕೆ, ನಾವು ಇದ್ದಿದ್ದು ದೆನ್ ಅಂತ ಬರಿಬೇಕು. ಓಕೆ, ಚೇಂಜಸ್ ಮಾಡ್ಕೋಬೇಕು. ಇವು 3 ಮುಖ್ಯ ಅಂಶ ಪದಗಳನ್ನು ಚೇಂಜಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ಅದಕ್ಕೆ ಹೇಳಿದ್ದೇನೆ, ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚನ್ನಾಗಿ ಬಳಸುವಾಗ 3 ಮುಖ್ಯ ಅಂಶ ಪದಗಳನ್ನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ವರ್ಬ್ಸ್, ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್. ಅಂದರೆ ಈ ಏನದ ನೋಡಿ ಇಲ್ಲಿ ಕೊಟ್ಟಿರುವಂಥ ಕೆಲವೊಂದು ವರ್ಡ್ಸ್ಗಳು ಏನಿದಲ್ಲ ಇಲ್ಲಿ ಕೊಟ್ಟಿರ್ತಾರೆ ಅವರು, ಅದು ನಾವು ಚೇಂಜಸ್ ಮಾಡ್ಕೋಬೇಕು. ಹೇಳಿದನಲ್ಲ, ಅದೇ ನಾವು ಕೊಟ್ಟರೆ ದೆನ್ ಅಂತ ಮಾಡ್ಕೋಬೇಕು. ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಹೇರ್ ಅಂತ ಕೊಟ್ಟರೆ ಇಲ್ಲಿ ಹೇರ್ ಅಂತ ಕೊಟ್ಟರೆ ಅಂತ ಅನ್ಕೊಳ್ಳಿ, ಅವಾಗ ಏನು ಮಾಡ್ಕೋಬೇಕು, ನಾವು ದೇರ್ ಅಂತ ಮಾಡ್ಕೋಬೇಕು. ಅದು ಈ ರೀತಿ ಚೇಂಜಸ್ ಮಾಡ್ಕೋಬೇಕು. 3 ಮುಖ್ಯ ಅಂಶ ಪದಗಳನ್ನು ಗಮನದಲ್ಲಿ ಇಟ್ಕೊಂಡು ಏನಿದೆಲ್ಲ ಈ ವರ್ಬ್ಸ್ ಮತ್ತು ಪ್ರೊನೌನ್ಸ್ ಮತ್ತು ಸರ್ಟನ್ ವರ್ಡ್ಸ್ ನಾವು ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಧಸ್ ಕೊಟ್ಟರೆ ಏನು ಮಾಡ್ಕೋಬೇಕು, ಸೋ ಅಂತ ಮಾಡ್ಕೋಬೇಕು. ಟುಡೇ ಅಂತ ಕೊಟ್ಟರೆ, ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಟುಡೇ ಅಂತ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ ಇಲ್ಲಿ ಓಕೆ, ಇಲ್ಲಿ ಎಲ್ಲಾದರೂ ಇಲ್ಲಿ ಟುಡೇ ಅಂತ ಕೊಟ್ಟಿದ್ದಾರಲ್ಲ, ಅವಾಗ ನಾವು ಏನು ಮಾಡ್ಕೋಬೇಕು, ದ್ಯಾಟ್ ಡೇ ಅಂತ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು ಅದು. ಅದೇ ರೀತಿ ಟುಮಾರೋ ಅಂತ ಕೊಟ್ಟರೆ ಪ್ರಶ್ನೆಯಲ್ಲಿ, ಅವಾಗ ಏನು ಮಾಡ್ಕೋಬೇಕು, ದ ನೆಕ್ಸ್ಟ್ ಡೇ ಅಂತ ಮಾಡ್ಕೋಬೇಕು. ಇವಾಗ ಎಸ್ಟರ್ಡೇ ಅಂತ ಕೊಟ್ಟರೆ ಪ್ರಶ್ನೆ ಪತ್ರಿಕೆಯಲ್ಲಿ, ಅವಾಗ ನಾವು ಏನು ಮಾಡ್ಕೋಬೇಕು, ದ ಪ್ರೀವಿಯಸ್ ಡೇ ಅಂತ ಬರಿಬೇಕು. ನೆಕ್ಸ್ಟ್ ಅಂತ ಕೊಟ್ಟರೆ ದ ಫಾಲೋಯಿಂಗ್ ಅಂತ ಇಲ್ಲಿ ಬರಿಬೇಕು ಸ್ನೇಹಿತರೆ. ಅರ್ಥ ಆಯ್ತಾ? ಇವಾಗ ನೋಡಿ ಅಸೇಟಿವ್ ಸೆಂಟೆನ್ಸ್ ಸೂತ್ರ ಏನು, ರಿಪೋರ್ಟೆಡ್ ಪ್ಲಸ್ ಸೇಡ್ ಪ್ಲಸ್ ಅಥವಾ ಬಾರಿದು. ಓಕೆ, ಟೋಲ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ದ್ಯಾಟ್, ಇದು ಸೂತ್ರ ಬರ್ಕೊಳ್ಳಿ ಸ್ನೇಹಿತರೆ. ಇದು ಕೂಡ ನೀವು ಬರ್ಕೊಳ್ಳಿ. ಒಂದು 3 ಪ್ರಾಬ್ಲಮ್ ನೀವು ನೋಡ್ಕೊಂಡ್ರೆ ಏನಿದಿಲ್ಲ, ಆರಾಮಾಗಿ ಈ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. ಓಕೆ, ಒಂದೇ ಪ್ರಶ್ನೆಯಲ್ಲಿ ನಿಮಗೆ ಆರಾಮಾಗಿ ಬರ್ಬೋದು. ಇವಾಗ ನಾನು ಹೇಳ್ತೀನಲ್ಲ, ಇಲ್ಲಿ ಆರಾಮಾಗಿ ಬರುತ್ತೆ ನಿಮಗೆ. ನಾನು ಹೇಳುವ ರೀತಿಯಲ್ಲಿ ಏನಿದಿಲ್ಲ ನಿಮಗೆ ಈ ಒಂದು ವಿಡಿಯೋನಲ್ಲಿ ಅರ್ಥ ಆಗ್ಬಿಡುತ್ತೆ. ಇಷ್ಟೊಂದು ಈಜಿನಾ ಅಂತೀರಾ ನೀವು? ಇಲ್ಲಿ ನೋಡಿ ಅಸೇಟಿವ್ ಸೆಂಟೆನ್ಸ್ ಓಕೆ, ರಿಪೋರ್ಟರ್ ಪ್ಲಸ್ ಸೇಡ್ ಆರ್ ಟೋಲ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಇದು ನೋಡಿ ಪ್ಲಸ್ ಇದೆ, ಇದು ದ್ಯಾಟ್, ಇದು ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ದ್ಯಾಟ್. ಅದೇ ರೀತಿ ಎಸ್ ಆರ್ ನೋ ಕ್ವಶನ್ ಸೂತ್ರ ಏನು, ರಿಪೋರ್ಟೆಡ್ ಆಸ್ಕ್ಡ್ ಪ್ಲಸ್ ಓಕೆ, ರಿಪೋರ್ಟೆಡ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ಏನು ಇಫ್. ಅದೇ ರೀತಿ ಡಬ್ಲ್ಯೂ ಎಚ್ ಕ್ವಶನ್, ರಿಪೋರ್ಟೆಡ್ ಪ್ಲಸ್ ಆಸ್ಕ್ಡ್ ಪ್ಲಸ್ ಓಕೆ ಡಬ್ಲ್ಯೂ ಎಚ್ ವರ್ಡ್. ಓಕೆ, ಇವಾಗ ನೋಡಿ ಇಂಪೈರೇಟಿವ್ ಸೆಂಟೆನ್ಸ್ ಅಂತ ಇದೆ ಇಲ್ಲಿ, ರಿಪೋರ್ಟೆಡ್ ಪ್ಲಸ್ ಆರ್ಡರ್, ಪ್ಲೀಸ್, ರಿಕ್ವೆಸ್ಟೆಡ್ ಮತ್ತು ಅಡ್ವೈಸ್ಡ್ ಅಂತ ಈ ರೀತಿ ಬಂದರೆ ಓಕೆ, ರಿಸೀವರ್ ಪಕ್ಕದಲ್ಲಿ ಟು ಅಂತ ನಾವು ಬರಿಬೇಕಾಗುತ್ತೆ. ಓಕೆ, ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಏನಿದೆಯಲ್ಲ, ಇಲ್ಲಿ ಕೂಡ ರಿಪೋರ್ಟೆಡ್ ಪ್ಲಸ್ ಜಾಯ್ ಪ್ಲಸ್ ಶಾರೋ ಮತ್ತು ಅಂಡರ್ ರಿಸೀವರ್ ಅದರ ಪಕ್ಕದಲ್ಲಿ ಕೂಡ ದ್ಯಾಟ್ ಅಂತ ಬರುತ್ತೆ. ಈ ಓಕೆ, ಈ 5 ಸೂತ್ರ ಬರ್ತಾವೆ ಸ್ನೇಹಿತರೆ. ಇಲ್ಲಿ ಈ 5 ಸೂತ್ರ ಏನಿದೆಯಲ್ಲ ನಮಗೆ ಇಲ್ಲಿ ಅನ್ವಯವಾಗುತ್ತೆ. ನಮಗೆ ಏನಿದೆಯಲ್ಲ ಅಪ್ ಟು ಅಸೇಟಿವ್ ಸೆಂಟೆನ್ಸ್, ಸರ್ ನೋ ಕ್ವಶನ್, ಡಬ್ಲ್ಯೂ ಎಚ್ ಕ್ವಶನ್ ಮತ್ತು ಇಂಪರೇಟಿವ್ ಸೆಂಟೆನ್ಸ್ ಕೆಲವೊಂದು ಬಾರಿ ಅವಶ್ಯಕತೆ ಆಗುತ್ತೆ. ಬಟ್ ಇದು ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಏನಿಲ್ಲ ಅಪ್ಲಿಕೇಬಲ್ ಆಗೋದಿಲ್ಲ, ಹೆಚ್ಚು ಆ ರೀತಿ ಪ್ರಶ್ನೆ ಕೇಳೋದಿಲ್ಲ. ಕೇಳಿದಿತ್ತಂದರೆ ಇದು ಅಪ್ಲೈ ಮಾಡ್ಕೊಂಡು ನೀವು ಏನಿದಿಲ್ಲ ಆನ್ಸರ್ ಮಾಡಿರಿ. ಹೆಂಗೆ ನಮಗೆ ಅಸೇಟಿವ್ ಸೆಂಟೆನ್ಸ್ ಮತ್ತು ಎಸ್ ಆರ್ ನೋ ಕ್ವಶನ್ಸ್, ಡಬ್ಲ್ಯೂ ಎಚ್ ಕ್ವಶನ್ಸ್, ಇಂಪರೇಟಿವ್ ಸೆಂಟೆನ್ಸ್ ಮತ್ತು ಎಕ್ಸ್ಪ್ಲನೇಟರಿ ಸೆಂಟೆನ್ಸ್ ಹೆಂಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರಶ್ನೆ ಓಕೆ, ಇದು ಒಂದೇ ಲೈನ್ ಏನು ಕೊಡುತ್ತೆ ಅರ್ಥ ನೋಡ್ಕೋಬೇಕು. ಇಲ್ಲಿ ನೋಡಿ ಮೈ ಕಝನ್ ನೆವರ್ ಫಾರ್ಗೆಟ್ಸ್ ಹರ್. ಓಕೆ, ಇಲ್ಲಿ ನೋಡಿ ಮೈ ಕಝನ್ ನೆವರ್ ಫಾರ್ಗೆಟ್ಸ್ ಹರ್, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ ಇಲ್ಲಿ. ಓಕೆ, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. ಸೊ ಇದು ಏನಿದೆ ಎಸ್ ಆರ್ ನೋ ಕ್ವಶನ್ ಅಂತೂ ಆಗೋದಿಲ್ಲ ಇದು. ಇಲ್ಲಿ ನೋಡಿ ಎಸ್ ಆರ್ ನೋ ಕ್ವಶನ್ ಅಂದ್ರೆ ಏನು, ಕ್ವಶನ್ ಮಾರ್ಕ್ ಅಂತ ಅರ್ಥ. ಓಕೆ, ಇದು ಕ್ವಶನ್ ಮಾರ್ಕ್ ಅಂತೂ ಆಗೋದಿಲ್ಲ, ಅಂದರೆ ಇದು ಎಸ್ ಆರ್ ನೋ ಕ್ವಶನ್, ಎರಡನೆಯ ಸೂತ್ರ ಆಗೋದಿಲ್ಲ. ಇದು ಯಾವುದು, ಇದು ಮೈ ಕಝನ್ ನೆವರ್ ಫಾರ್ಗೆಟ್ಸ್ ಹರ್ ಅಂತ ಆಗೋದಿಲ್ಲ ಅದು. ಇಲ್ಲಿ ನೋಡಿ ಅದೇ ರೀತಿ ಪ್ರಾರಂಭದಲ್ಲಿ ಮೈ ಇದೆ. ಓಕೆ, ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇಲ್ಲ. ಓಕೆ, ಈ ರೀತಿ ಡಬ್ಲ್ಯೂ ಎಚ್ ಅಂದರೆ ಹೂ ಮತ್ತು ವಾಟ್ ಆಗಿರ್ಬೋದು. ಓಕೆ, ಹೂ ಆಗಿರ್ಬೋದು, ವಾಟ್ ಆಗಿರ್ಬೋದು, ಈ ರೀತಿ ಇಲ್ಲಿ ಓಕೆ ಕ್ವಶನ್ ಇಲ್ಲ. ಇಲ್ಲಿ ಪ್ರಾರಂಭದಲ್ಲಿ ಮೈ ಇದೆ. ಸೊ ಡಬ್ಲ್ಯೂ ಎಚ್ ಕ್ವಶನ್ ಕೂಡ ಆಗೋದಿಲ್ಲ ಇದು. ಇಲ್ಲಿ ನೋಡಿ ಡಬ್ಲ್ಯೂ ಎಚ್ ಕ್ವಶನ್ ಸೂತ್ರ ಏನು, ರಿಪೋರ್ಟೆಡ್ ಪ್ಲಸ್ ಆಸ್ಕ್ಡ್ ಪ್ಲಸ್ ಓಕೆ, ಅದರ ಮುಂದಗಡೆ ರಿಸೀವರ್ ಪಕ್ಕದಲ್ಲಿ ಏನಿದೆಯಲ್ಲ ಡಬ್ಲ್ಯೂ ಎಚ್ ಕ್ವಶನ್ ಬರೀಬೇಕು. ಬಟ್ ಡಬ್ಲ್ಯೂ ಎಚ್ ಕ್ವಶನ್ ಇದು ಕೂಡ ಆಗೋದಿಲ್ಲ. ಇಲ್ಲಿ ಪ್ರಾರಂಭದಲ್ಲಿ ಡಬ್ಲ್ಯೂ ಎಚ್ ಕ್ವಶನ್ ಇತ್ತಂದ್ರೆ ಏನಿದೆಯಲ್ಲ
ಅದು WH ಕ್ವಶನ್ ಆಗುತ್ತೆ. ಸೊ ಇವಾಗ ಇದು ಏನಾಗುತ್ತೆ ಅಂದರೆ ಮೈ ಕಸನ್ ನೆವರ್ ಫಾರ್ಗೆಟ್ಸ್ ಹರ್ ಅಂದರೆ ಇದು ಏನಾಗುತ್ತೆ ಅಂದರೆ ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಅಸೇಟಿವ್ ಸೆಂಟೆನ್ಸ್ ಹೆಂಗಂದ್ರೆ ಪ್ರಾರಂಭದಲ್ಲಿ WH ಕ್ವಶನ್ ಪ್ರಾರಂಭ ಇರುವುದಿಲ್ಲ ಮತ್ತು ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇರುವುದಿಲ್ಲ. ಅದಕ್ಕೆ ಏನಂತೀವಿ ನಾವು ಅಸೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಮದರ್, ಓಕೆ, ಮದರ್ ಟೋಲ್ಡ್ ರಾಮ ಕಾಫಿ ಈಸ್ ರೆಡಿ. ನೋಡಿ ಮದರ್ ಯಾರದಾರೆ, ಇವರು ಫಸ್ಟ್ ರಿಪೋರ್ಟರ್. ಓಕೆ, ಇವರು ರಿಪೋರ್ಟರ್ ಅಂದ್ರೆ ನೋಡಿ ಇಲ್ಲಿ ರಿಪೋರ್ಟರ್ ಅಂತ ಇದು ಸೂತ್ರ. ಇದು ರಿಪೋರ್ಟರ್ ಯಾರು, ಮದರ್, ಇವರು ಫಸ್ಟ್ ರಿಪೋರ್ಟರ್. ಸೇಡ್ ಅಥವಾ ಟೋಲ್ಡ್, ನೋಡಿ ಸೇಡ್ ಅಥವಾ ಟೋಲ್ಡ್ ನಾವು ಮಾಡ್ಕೋಬೇಕಾಗುತ್ತೆ, ಸೇಡ್ ಅಥವಾ ಟೋಲ್ಡ್. ಅದೇ ರೀತಿ ಇದು ವರ್ಬ್ ಇದು. ಓಕೆ, ಇಲ್ಲಿ ನೋಡಿ ಅದೇ ರೀತಿ ರಾಮ ಅಂದ್ರೆ ಯಾರು, ಮದರ್ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ರಿಸೀವರ್ ಯಾರು, ರಾಮ. ರಿಸೀವರ್ ಯಾರು, ರಾಮ ಅಂತ. ಇಲ್ಲಿ ನೋಡಿ ರಿಪೋರ್ಟರ್ ಯಾರು, ಇವಾಗ ಇಲ್ಲಿ ಡಾನ್ ಗೊಂಜಾಲೋ. ಅದೇ ರೀತಿ ಸೇಡ್ ಅಥವಾ ಟೋಲ್ಡ್, ಓಕೆ, ಯಾವುದಾದ್ರೂ ಒಂದು ಬಳಕೆ ಮಾಡ್ಕೋಬೇಕಾಗುತ್ತೆ. ರಿಸೀವರ್ ಯಾರು, ಇಲ್ಲಿ ಗೊಂಜಾಲೋ ಹೇಳಿದ ಮಾತು ಯಾರು ಸ್ವೀಕರಿಸಿಕೊಂಡರು, ಡೋನಾಲೋರಾ. ಸೊ ಅದಕ್ಕೆ ಏನಾಗುತ್ತೆ ಡಾನ್ ಗೊಂಜಾಲೋ ಇವೆಲ್ಲ ಚೇಂಜಸ್ ಮಾಡ್ಕೊಂಡು ಓಕೆ ರಿಸೀವರ್ದಲ್ಲಿ ಏನು ಬರೀಬೇಕು, ಓಕೆ ಡೋನಾಲೋರಾ ಅಂತ ಬರೀದು ಅದರ ಪಕ್ಕದಲ್ಲಿ ದ್ಯಾಟ್ ಅಂತ ಬರೀಬೇಕು. ಇಲ್ಲಿ ಆನ್ಸರ್ ಮಾಡ್ತೇನೆ ಕೇಳಿ. ಓಕೆ, ಅರ್ಥ ಆಯ್ತಾ? ಈ ರೀತಿಯಲ್ಲಿ ನೋಡಿ ಫಸ್ಟ್ ಪರ್ಸನ್ ಯಾರು, ಸೆಕೆಂಡ್ ಪರ್ಸನ್ ಯಾರು ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಇಲ್ಲಿ ನೋಡಿ, ಇವಾಗ ಈ ಒಂದು ಅಸರ್ಟಿವ್ ಸೆಂಟೆನ್ಸ್ ನಮಗೆ ಓಕೆ ಒಂದನೆಯ ಸೂತ್ರ ಬರುತ್ತೆ ಇದಕ್ಕೆ. ಯಾಕೆಂದ್ರೆ ನೋಡಿ WH ಕ್ವಶನ್ ಪ್ರಾರಂಭ ಆಗಿಲ್ಲ ಮತ್ತು ಕ್ವಶನ್ ಮಾರ್ಕ್ ಕೂಡ ಇಲ್ಲಿ ಪ್ರಾರಂಭ ಇಲ್ಲ. ಓಕೆ, ಕ್ವಶನ್ ಮಾರ್ಕ್ ಕೂಡ ಇಲ್ಲ ಮತ್ತು WH ಕ್ವಶನ್ ಕೂಡ ಪ್ರಾರಂಭ ಇಲ್ಲ. ಇಲ್ಲಿ ಏನಾಗುತ್ತೆ, ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತೆ. ಇವಾಗ ನೋಡಿ ಇದಕ್ಕೆ ಆನ್ಸರ್ ಹೆಂಗೆ ಗೊತ್ತಾ, ಇಲ್ಲಿ ನೋಡಿ ಡಾನ್ ಗೊಂಜಾಲೋ, ಓಕೆ ಡಾನ್ ಗೊಂಜಾಲೋ ಸೇಡ್ ಅಥವಾ ಟೋಲ್ಡ್. ನೋಡಿ ರಿಪೋರ್ಟರ್ ಯಾರು, ಯಾರು ಹೇಳ್ತಾ ಇದಾರೆ ಇವಾಗ, ರಿಪೋರ್ಟರ್ ಅಂದ್ರೆ ಯಾರು, ಗೊಂಜಾಲೋ. ಓಕೆ, ಡಾನ್ ಗೊಂಜಾಲೋ ನೋಡಿ ರಿಪೋರ್ಟರ್. ಅದರ ಪಕ್ಕದಲ್ಲಿ ಪ್ಲಸ್ ಅಂತ ಹಾಕಬೇಡ್ರಿ, ಅಲ್ಲಿ ಪ್ರಶ್ನೆ ಇದು ಆನ್ಸರ್ ಮಾಡುವಾಗ ಪ್ಲಸ್ ಅಂತ ಬರಿಬೇಡ್ರಿ. ಓಕೆ, ಸೇಡ್ ಅಥವಾ ಟೋಲ್ಡ್, ಓಕೆ ಟೋಲ್ಡ್ ಅಥವಾ ಸೇಡ್ ಯಾವುದಾದ್ರೂ ಒಂದು ಬರ್ಕೊಳ್ಳಿ. ಓಕೆ, ಅದರ ಪಕ್ಕದಲ್ಲಿ ನೋಡಿ ಸೇಡ್ ಅಥವಾ ಟೋಲ್ಡ್ ಪಕ್ಕದಲ್ಲಿ ಪ್ಲಸ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಯಾರು, ರಿಸೀವರ್ ಅಂದ್ರೆ ಯಾರು, ಡೋನಾಲೋರಾ. ಓಕೆ, ಡೋನಾಲೋರಾ ಇಲ್ಲಿ ಬರೀಬೇಕು ಏನಂತ, ಓಕೆ ಡೋನಾಲೋರಾ. ಅದರ ಪಕ್ಕದಲ್ಲಿ ಪ್ಲಸ್ ಇದೆ, ಅದರ ಪಕ್ಕದಲ್ಲಿ ಏನಿದೆ, ದ್ಯಾಟ್. ಈ ನೋಡಿ ಈ ರೀತಿ ಫುಲ್ ಸ್ಟಾಪ್ ಕೊಡಕ್ ಹೋಗ್ಬೇಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಬಟ್ ಕೊಡಕ್ ಹೋಗ್ಬೇಡ್ರಿ. ಓಕೆ, ಫಸ್ಟ್ ರಿಪೋರ್ಟರ್ ಯಾರು, ರಿಪೋರ್ಟರ್. ಒಂದು ನಿಮಿಷ, ಇಲ್ಲಿ ನೋಡಿ ರಿಪೋರ್ಟರ್ ಯಾರು, ಡಾನ್ ಗೊಂಜಾಲೋ. ಓಕೆ, ಸೇಡ್ ಅಥವಾ ಟೋಲ್ಡ್ ಬಳಕೆ ಮಾಡಬೇಕು. ಅದೇ ರೀತಿ ರಿಸೀವರ್ ಯಾರು, ಡೋನಾಲೋರಾ ಪಕ್ಕದಲ್ಲಿ ದ್ಯಾಟ್. ಇವಾಗ ನೋಡಿ ಮೈ ಇದ್ದದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ಮೈ ಎಲ್ಲಿದೆ ಹುಡುಕಿ, ಮೈ ಇದ್ದದ್ದು ಏನಾಗುತ್ತೆ, ಇಲ್ಲಿದೆ ನೋಡಿ ಮೈ ಹೀಸ್ ಹರ್. ಯಾವುದು ಬಳಕೆ ಮಾಡ್ಕೋಬೇಕು, ಮೈ ಇದ್ದದ್ದು ಏನಾಗುತ್ತೆ, ಹೀಸ್ ಆಗುತ್ತೆ. ಯಾಕೆಂದ್ರೆ ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ ಮೈ ಕಸನ್ ಅಂದ್ರೆ ಮೈ ಇದ್ದದ್ದು ಏನಾಗುತ್ತೆ, ಹೀಸ್ ಕಸನ್ ಬಗ್ಗೆನೇ ಹೇಳ್ತಾ ಇದ್ದಾನೆ. ಏನಂತ, ಇಲ್ಲಿ ನೋಡಿ ಮೈ ಇದ್ದದ್ದು ಏನಾಗುತ್ತೆ, ಹೀಸ್. ಓಕೆ, ಕಸನ್ ಇದ್ದದ್ದು ಕಸನ್ ಸೇಮ್ ಅದೇ ರೀತಿ ಬರಿಬೇಕು. ಕಸನ್ ನೆವರ್, ಓಕೆ ನೆವರ್ ಫಾರ್ಗೆಟ್ಸ್ ಹರ್. ಇದ್ದಿದ್ದು ಚೇಂಜ್ ಮಾಡಕ್ ಬರಲ್ಲ. ಇಲ್ಲಿ ನೋಡಿ ಇಲ್ಲಿ ಹರ್ ಇದೆ, ಹರ್ ಇದ್ದಿದ್ದು ಏನಿದೆಯಲ್ಲ ಯುವರ್ ಮಾಡಕ್ಕೆ ಬರಲ್ಲ. ಓಕೆ, ಇಲ್ಲಿ ಮೈ ಯುವರ್ ಇದ್ದಿದ್ದು ಏನಾಗುತ್ತೆ, ಹೀಸ್ ಹರ್ ಮಾಡಕ್ ಬರುತ್ತೆ. ಬಟ್ ಹರ್ ಇದ್ದಿದ್ದು ಯುವರ್ ಮೈ ಅಂತ ಮಾಡಕ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇಲ್ಲಿ ಇವಾಗ ಪ್ರಶ್ನೆ ಪತ್ರಿಕೆಯಲ್ಲಿ ದ್ಯಾಟ್ ಡೇ ಅಂತ ಕೊಟ್ರೆ ಅದು ಟುಡೇ ಅಂತ ಮಾಡಕ್ ಬರಲ್ಲ. ಓಕೆ, ಒನ್ಲಿ ಏನಿದಿಲ್ಲ ಈ ಕಡೆ ಏನು ಪ್ರೆಸೆಂಟ್ ಕೊಟ್ಟಿದ್ದು ಫಾಸ್ಟ್ ಟೆನ್ಸ್ನಲ್ಲಿ ಇಲ್ಲಿ ನಾವು ಬರಿಬೇಕು ಅಷ್ಟೇ. ಮತ್ತೇನೆ ಇಲ್ಲಿ ನೋಡಿ 1 ಮಾರ್ಕ್ಸ್ ಬಂತು ನಮಗೆ 1ನೇ ಲೈನಲ್ಲಿ. ಇವಾಗ ನೋಡಿ ಇವಾಗ ನಾನು ಹೇಳ್ತಾ ಇದ್ದೇನೆ ನಿಮಗೆ, ನಾನು ಫಸ್ಟ್ ಪರ್ಸನ್, ನೀವು ಕೇಳ್ತಾ ಇದ್ದೀರಾ ನೀವು ಸೆಕೆಂಡ್ ಪರ್ಸನ್. ನಾನು ಹೇಳಿದ್ದ ಮಾತು ಯಾರು ಸ್ವೀಕರಿಸಿಕೊಂಡರು, ನೀವೆಲ್ಲ ಸೆಕೆಂಡ್ ಪರ್ಸನ್, ನೀವೆಲ್ಲ ಡೋನಾಲೋರಾ, ನಾನು ಡಾನ್ ಗೊಂಜಾಲೋ. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಏನಿದೆಯಲ್ಲ ನಾವು ಬರಿಬೇಕು ಇಲ್ಲಿ. ಇಲ್ಲಿ ನೋಡಿ 1ನೇ ಲೈನ್ ಆಯಿತು. ಇವಾಗ 2ನೇ ಲೈನ್ ನೋಡಿ ಏನು ಕೊಟ್ಟಿದ್ದಾರೆ, ಹೌ ಡು ಯು ಟ್ರೀಟ್ ಅಕೌಂಟ್ ಫಾರ್ ಹಿಸ್ ಕಂಡಕ್ಟ್ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇದು ಯಾವ ಒಂದು ಸೆಂಟೆನ್ಸ್ ಆಗುತ್ತೆ, ಯಾವ ಒಂದು ಸೂತ್ರ ಅನ್ವಯ ಮಾಡ್ಕೋಬೇಕು ನಾವು ನೋಡಿ. ಹೌ ಡು ಯು ಅಕೌಂಟ್ ಫಾರ್ ಹಿಸ್ ಕಂಡಕ್ಟ್ ಅಂತ ಇದೆ, ಕ್ವಶನ್ ಮಾರ್ಕ್ ಇದೆ. ಯಾವುದು
ನೀವು ಎಲ್ಲರೂ ಇವಾಗ ಎಸ್ ಆರ್ ನೋ ಕ್ವಶನ್ ಆಗುತ್ತೆ ಅಂತ ಇವಾಗ ನನಗೆ ಹೇಳ್ತಾ ಇದ್ದೀರಾ. ಎಸ್ ಆರ್ ನೋ ಕ್ವಶನ್ ಆಗೋದಿಲ್ಲ ಇದು. ಯಾಕೆಂದ್ರೆ ಇಲ್ಲಿ ಪ್ರಾರಂಭದಲ್ಲಿ ಏನಾಗಿದೆ, ಹೌ ಅಂದ್ರೆ WH ಕ್ವಶನ್ ಪ್ರಾರಂಭ ಆಗಿದೆ. ಅಂದ್ರೆ WH ಕ್ವಶನ್ಸ್ಗಳು ಯಾವ್ಯಾವು, ವಾಟ್ ಆಗಿರ್ಬೋದು, ಓಕೆ, ಹೌ ಆಗಿರ್ಬೋದು, ವೇರ್ ಆಗಿರ್ಬೋದು, ವಿಚ್ ಆಗಿರ್ಬೋದು, ಇವೆಲ್ಲ WH ಕ್ವಶನ್ಸ್ಗಳು ಸ್ನೇಹಿತರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಪಟ್ಟಿ, ಇವೆಲ್ಲ WH ಕ್ವಶನ್ಸ್ಗಳು. ಇವೆಲ್ಲ ನಿಮಗೆ ಪ್ರಾರಂಭದಲ್ಲಿ ಏನಿದೆಯಲ್ಲ ಈ ರೀತಿ, ಓಕೆ, ಈ ರೀತಿ ಇಲ್ಲಿ ಬಂದರೆ ಏನಿದೆಯಲ್ಲ ಅದು WH ಕ್ವಶನ್ ಆಗಿರುತ್ತೆ. ನಿಮಗೆ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಇದ್ದರೂ ಸಹ ಅದು WH ಕ್ವಶನ್ ಆಗುತ್ತೆ. ಅದರ ಸೂತ್ರ ಏನು, WH ಕ್ವಶನ್ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಆಸ್ಕ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ WH ಕ್ವಶನ್ನೇ ಬರೀಬೇಕು. WH ಕ್ವಶನ್ನೇ ಬರೀಬೇಕು. ಹೆಂಗಂದ್ರೆ ಇಲ್ಲಿ ನೋಡಿ, ಇವಾಗ ನೋಡಿ ಇದಕ್ಕೆ ಆನ್ಸರ್ ಏನು, ಡೋನಾ ಲೋರಾ, ಓಕೆ, ರಿಪೋರ್ಟರ್, ಓಕೆ, ರಿಪೋರ್ಟರ್ ಆಸ್ಕ್ಡ್, ರಿಸೀವರ್ ಯಾರು, ಡಾನ್ ಗಂಜಾಲೋ. ಇಲ್ಲಿ ಬರಬೇಕು ಏನಂತ, ಎರಡನೇ ಲೈನ್ಗೆ ಆನ್ಸರ್ ಇದು, ಡೋನಾ, ಓಕೆ, ಡೋನಾ ಲೋರಾ ಹೇಳ್ತಾ ಇದ್ದಾಳೆ ಯಾರಿಗೆ, ಡಾನ್ ಗೊಂಜಾಲೋ. ರಿಪೋರ್ಟರ್, ಓಕೆ, ಆಸ್ಕ್ಡ್, ಆಸ್ಕ್ಡ್ WH ಕ್ವಶನ್ದು ಆಸ್ಕ್ಡ್ ಬರುತ್ತೆ, ಎಸ್ ಆರ್ ನೋ ಕ್ವಶನ್ದು ಆಸ್ಕ್ಡ್ ಬರುತ್ತೆ. ಓಕೆ, ಆಸ್ಕ್ಡ್ ಪ್ಲಸ್ ರಿಸೀವರ್, ಇಲ್ಲಿ ರಿಸೀವರ್ ಅಂತ ಇಲ್ಲಿ ಬರ್ದಿಲ್ಲ ನಾನು. ಓಕೆ, ಆಸ್ಕ್ಡ್, ರಿಸೀವರ್ ಯಾರು, ಡಾನ್ ಗಂಜಾಲೋ. ಓಕೆ, ಡಾನ್ ಗಂಜಾಲೋ, ಡಾನ್ ಗಂಜಾಲೋ. ಅದರ ಪಕ್ಕದಲ್ಲಿ ಏನು, WH ಕ್ವಶನ್ನೇ ಬರೀರಿ ಅಂತ ಸೂತ್ರ ಹೇಳಿದೆ ನಮಗೆ. WH ಕ್ವಶನ್ ಸೂತ್ರ ಯಾವುದು, ಇದೇ, ಇದನ್ನೇ ಬರೀಬೇಕು. ಏನು, ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೌ ಕೊಟ್ಟಿದ್ರೆ, ವಿಚ್ ಕೊಟ್ಟಿದ್ರೆ, ವೇರ್ ಕೊಟ್ಟಿದ್ರೆ, ವಾಟ್ ಕೊಟ್ಟಿದ್ರೆ ಏನಿದೆಯಲ್ಲ ಅದನ್ನೇ ಬರಿಬೇಕು. ಇಲ್ಲಿ ಇಲ್ಲಿ ಏನು ಬರಿಬೇಕು, ಇವಾಗ ನಾನು ಹೌ ಅಂತಾನೆ ಬರಿಬೇಕು, ಹೌ ಅಂತಾನೆ ಬರಿಬೇಕು. ಇದು ಡೂ ಏನಿದೆಯಲ್ಲ, ಇದು ಡೂ ಇದ್ದು, ಓಕೆ, ಫಾಸ್ಟ್ನಲ್ಲಿ ಆಗ್ಬಿಡುತ್ತೆ. ಏನು, ಯು ಇದ್ದು ಏನಾಗುತ್ತೆ ಸ್ನೇಹಿತರೆ, ಇಲ್ಲಿ ನೋಡಿ, ಯು ಇದ್ದು ಏನಾಗುತ್ತೆ, ಹಿ ಆಗುತ್ತೆ. ಯು ಇದ್ದು ಏನಾಗುತ್ತೆ, ಹಿ ಆಗುತ್ತೆ. ಇಲ್ಲಿ ಹಿ. ಅಕೌಂಟ್ ಇದ್ದಿದ್ದು ಏನಾಗುತ್ತೆ, ಅಕೌಂಟೆಡ್, ಇಡಿ ಫಾಸ್ಟ್ ಟೆನ್ಸ್ನಲ್ಲಿ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಅಕೌಂಟ್ ಇದ್ದಿದ್ದು ಅಕೌಂಟೆಡ್, ಇಡಿ ಅಕೌಂಟೆಡ್. ಫಾರ್ ಇದ್ದಿದ್ದು ಫಾರ್. ಹೀಸ್ ಇದ್ದಿದ್ದು ನೋಡಿ, ಹೀಸ್ ಇದ್ದಿದ್ದು ಚೇಂಜ್ ಮಾಡಕ್ಕೆ ಬರಲ್ಲ ನೋಡಿ, ಹೀಸ್ ಇದ್ದು ಮೇ ಮಾಡಕ್ಕೆ ಬರಲ್ಲ. ಓಕೆ, ಟುಡೇ ಇದ್ದಿದ್ದು ಏನೈತೆ, ಡ್ಯಾಡ್ ಡೇ ಮಾಡಕ್ಕೆ ಬರುತ್ತೆ, ಡ್ಯಾಡ್ ಡೇ ಇದ್ದಿದ್ದು ಟುಡೇ ಮಾಡಕ್ಕೆ ಬರಲ್ಲ. ಪ್ರೆಸೆಂಟ್ ಟೆನ್ಸ್ ಇದ್ದಿದ್ದು ಫಾಸ್ಟ್ ಟೆನ್ಸ್ ಮಾಡಕ್ಕೆ ಬರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಡೋನಾ ಲೋರಾ ಆಸ್ಕ್ಡ್ ಡಾನ್ ಗಂಜಾಲೋ ಹೌ. ಓಕೆ, ಹೌ ಏನಿದೆ ಅದೇ ಬರೀಬೇಕು. WH ಕ್ವಶನ್ ಪ್ರಾರಂಭದಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನೇ ಬರೀಬೇಕು. ಡೂ ಏನಿದೆಯಲ್ಲ ಇದು ಫಾಸ್ಟ್ ಟೆನ್ಸ್ನಲ್ಲಿ ಕನ್ವರ್ಟ್ ಆಗಿ ಏನಿದೆಯಲ್ಲ ಹೀಸ್ ಆಗುತ್ತೆ. ಹೌ ಹೀಸ್, ಓಕೆ, ಹೌ ಈಸ್ ಅಥವಾ ಹೌ ಡೂ ಅಂತ ಬರೆದ್ರು ಕೂಡ ಓಕೆ, ಹೌ ಡೂ ಹೀಸ್ ಅಂತ ಬರೆದ್ರು ಕೂಡ ಓಕೆ, ಇಲ್ಲಾಂದ್ರೆ ಹೌ ಹೀಸ್ ಅಕೌಂಟೆಡ್ ಅಂತ ಬರೆದ್ರು ಕೂಡ ಓಕೆ. ಫಾರ್ ಹೀಸ್, ಓಕೆ, ಫಾರ್ ಹೀಸ್ ಕಂಡಕ್ಟ್. ಕ್ವಶನ್ ಮಾರ್ಕ್ ಬರೆಯಕ್ಕೆ ಹೋಗ್ಬೇಡ್ರಿ ಈ ರೀತಿ. ಓಕೆ, ಕಂಡಕ್ಟ್ ಮುಗೀತು. ಇವಾಗ ನೋಡಿ, ಒಂದನೇ ಲೈನ್ ಆಯಿತು, 2 ಮಾರ್ಕ್ಸ್ ಬಂತು ನಮಗೆ. ಇವಾಗ ಡಾನ್ ಗೊಂಜಾಲೋ, ಮೈ ಕಸನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್. ಇಲ್ಲಿ ನೋಡಿ ಸ್ನೇಹಿತರೆ, ಇವಾಗ 3ನೇ ಲೈನ್ ಇದು ಅಸೇಟಿವ್ ಸೆಂಟೆನ್ಸ್ ಆಗುತ್ತೋ ಅಥವಾ ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತೋ ಅಥವಾ WH ಕ್ವಶನ್ಸ್ ಆಗುತ್ತೋ ಅಥವಾ ಇಂಪೈರೇಟಿವ್ ಸೆಂಟೆನ್ಸ್ ಆಗುತ್ತೋ ಅಥವಾ ಎಕ್ಸ್ಪ್ಲೇನೇಟರಿ ಸೆಂಟೆನ್ಸ್ ಆಗುತ್ತೋ, ಯಾವುದು ಆಗುತ್ತೆ ಹೇಳಿ ನೋಡೋಣ. ಮೈ ಕಸನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್. ಇಲ್ಲಿ ಕ್ವಶನ್ ಮಾರ್ಕು ಇಲ್ಲ ಮತ್ತು W ಕ್ವಶನ್ ಪ್ರಾರಂಭ ಕೂಡ ಆಗಿಲ್ಲ. ಮತ್ತೆ ಏನಿದೆ, ಯಾವುದೇ ರೀತಿ ಇಂಪೈರೇಟಿವ್ ಸೆಂಟೆನ್ಸ್ ನಲ್ಲಿ ಏನು ಬರುತ್ತೆ, ಆರ್ಡರ್ ಮಾಡ್ತಾ ಇಲ್ಲ ಅವನು, ಆರ್ಡರ್ ಮಾಡ್ತಾ ಇಲ್ಲ, ಪ್ಲೀಸ್ ಮಾಡ್ತಾ ಇಲ್ಲ, ಅಂದರೆ ರಿಕ್ವೆಸ್ಟ್. ಆರ್ಡರ್ ನಲ್ಲಿ ಆಗಿರ್ಬೋದು, ಪ್ಲೀಸ್ ನಲ್ಲಿ ಆಗಿರ್ಬೋದು, ರಿಕ್ವೆಸ್ಟ್ ನಲ್ಲಿ ಆಗಿರ್ಬೋದು, ಅಡ್ವೈಸ್ ನಲ್ಲಿ ಈ ಒಂದು ಸೆಂಟೆನ್ಸ್ ಅರ್ಥ ಕೊಡ್ತಾ ಇದೆಯಾ, ಇಲ್ಲ. ಸಿಂಪಲ್ ಇದೆ, ಮೈ ಕಸನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್ ಅಂತ. ಅದೇ ರೀತಿ ಯಾವುದಾದ್ರು ಜಾಯ್ ಮತ್ತು ಶಾರೋ ಮತ್ತು ವಂಡರ್ ಅಂತ ಈ ರೀತಿ ಎಕ್ಸ್ಪ್ಲೇಷನ್ ಕೊಡ್ತಾ ಇದೆಯಾ, ಇಲ್ಲ. ಸಿಂಪಲ್ ವರ್ಡ್, ಸಿಂಪಲ್ ಸೆಂಟೆನ್ಸ್ ಇದೆ. ಇದಕ್ಕೆ ಸೂತ್ರ ಯಾವುದು ಬರುತ್ತೆ, ಅಸೇಟಿವ್ ಸೆಂಟೆನ್ಸೇ ಬರುತ್ತೆ. ಅದರ ಸೂತ್ರ ಏನು, ರಿಪೋರ್ಟರ್ ಪ್ಲಸ್ ಸೇಡ್ ಅಥವಾ ಟೋಲ್ಡ್ ಪ್ಲಸ್ ರಿಸೀವರ್ ಪಕ್ಕದಲ್ಲಿ ದ್ಯಾಟ್. ಇಲ್ಲಿ ಏನು ಬರೀಬೇಕು, ರಿಪೋರ್ಟರ್ ಯಾರು, ಡಾನ್ ಗಂಜಾಲೋ, ಓಕೆ, ಸೇಡ್ ಅಥವಾ ಟೋಲ್ಡ್, ಓಕೆ, ರಿಸೀವರ್ ಯಾರು, ಡೋನಾ ಲೋರಾ, ಅದರ ಪಕ್ಕದಲ್ಲಿ ದ್ಯಾಟ್ ಅಂತ ಬರೀಬೇಕು. ಇಲ್ಲಿ ನೋಡಿ, 3ನೇ ಲೈನ್ಗೆ ಆನ್ಸರ್ ಡಾನ್ ಗೊಂಜಾಲೋ. ಓಕೆ, ಡಾನ್ ಗೊಂಜಾಲೋ said, Don Gonzalo said, okay, Don Gonzalo said Donna Laura, that ನೋಡಿ, okay, Don Gonzalo said Donna Laura that, Don Gonzalo said Donna Laura that. ಓಕೆ,
ಇದು ಮೂರನೇ ಲೈನಕ್ಕೆ ಆನ್ಸರ್ ಇದು. ಡಾನ್ ಗಂಜಾಲೋ ಓಕೆ ಸೇಡ್ ಡೋನಾಲೋರಾ ದ್ಯಾಟ್. ಇವಾಗ ನೋಡಿ, ಮೈ ಕಝನ್ ಡೈಡ್ ಇನ್ ದ ವಾರ್ ವಿಸ್ಪರಿಂಗ್ ಹರ್ ನೇಮ್ ಅಂತ. ಮೈ ಇದ್ದು ಏನು ಬರುತ್ತೆ ಸ್ನೇಹಿತರೆ? ಮೈ ಇದ್ದು ಏನಾಗುತ್ತೆ? ಹೀಸ್ ಹರ್. ಯಾವುದಾಗುತ್ತೆ? ಇವಾಗ ನೋಡಿ, ಡಾನ್ ಗೊಂಜಾಲೋ ಹೇಳ್ತಾ ಇದ್ದಾನೆ, ಮೈ ಅಂದರೆ ಏನಾಗುತ್ತೆ? ಹೀಸ್. ಓಕೆ, ಹೀಸ್ ಆಗುತ್ತೆ. ಮೈ ಇದ್ದು ಏನಾಗುತ್ತೆ? ಮೈ ಇದ್ದು ಹೀಸ್ ಆಗುತ್ತೆ. ಓಕೆ, ಹೀಸ್ ಕಝನ್, ಓಕೆ, ಹೀಸ್ ಕಝನ್ ಡೈಡ್ ಇನ್ ದ ವಾರ್. ಇಂದ ಅವೆಲ್ಲ ಚೇಂಜ್ ಆಗೋದಿಲ್ಲ, ವಾರ್. ಅದೇ ರೀತಿ ವಿಸ್ಪರಿಂಗ್, ಓಕೆ, ವಿಸ್ಪರಿಂಗ್ ಹರ್ ಇದ್ದು ಚೇಂಜಸ್ ಮಾಡಕ್ಕೆ ಬರಲ್ಲ ನೋಡಿ. ಹರ್ ಇದ್ದು ಯುವರ್ ಅಂತ ಮಾಡಕ್ಕೆ ಬರಲ್ಲ ಅದು. ಓಕೆ, ಯುವರ್ ಮೇ ಇದ್ದು ಹೀಸ್ ಹರ್ ಅಂತ ಮಾಡಬಹುದು. ಬಟ್ ಹರ್ ಇದ್ದು ಈ ರೀತಿ ಯುವರ್ ಮೇ ಅಂತ ಚೇಂಜಸ್ ಮಾಡಕ್ಕೆ ಬರಲ್ಲ. ಓಕೆ, ಹರ್ ನೇಮ್ ಮುಗೀತು. ಇದು 3 ಮಾರ್ಕ್ಸ್ ಬಂತು ನಮಗೆ. ಮೂರು ಲೈನ್ ಮುಗೀತು. ಇವಾಗ ನೋಡಿ, ಕೊನೆಯ ಲೈನ್ ಡೋನಾಲೋರಾ ಇಟ್ ಈಸ್ ಆ್ಯಂಡ್ ಓಕೆ ಅಟ್ರೋಸಿಯಸ್ ಲೈ. ಇವಾಗ ನೋಡಿ, ಏನು ಬರಿಬೇಕು? ಇದು ಅಸರ್ಟಿವ್ ಸೆಂಟೆನ್ಸ್ ಆಗುತ್ತವಾ, ಎಸ್ ಆರ್ ನೋ ಕ್ವಶನ್ಸ್ ಆಗುತ್ತವಾ, ಅಥವಾ WH ಕ್ವಶನ್ಸ್ ಆಗುತ್ತವಾ? ಯಾವ್ದಾಗುತ್ತೆ? ಯಾವುದು ಕೂಡ ಆಗುದಿಲ್ಲ. ಇದು ಕೂಡ ನಾರ್ಮಲ್ ನೋಡಿ. ಇಟ್ ಈಸ್ ಆ್ಯನ್ ಅಟ್ರೋಸಿಯಸ್ ಲೈ ಅಂತ. ಇಲ್ಲೇನು ಬರಿಬೇಕು? ಡೋನಾಲೋರಾ ಸೇಡ್ ದ್ಯಾಟ್ ಅಂತ ಡೈರೆಕ್ಟ್ ಆಗಿ ಬರೆದ್ರು ಕೂಡ ಓಕೆ. ಸೇಡ್ ದ್ಯಾಟ್, ಓಕೆ ನೋಡಿ, ಡೋನಾಲೋರಾ ಸೇಡ್ ದ್ಯಾಟ್ ಅಥವಾ ಡೋನಾಲೋರಾ ರಿಪ್ಲೈಡ್ ದ್ಯಾಟ್. ಸರ್ ಇದೇನು ಮತ್ತೆ ಚೇಂಜಸ್ ಮಾಡಿದಿರ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಬರೆದ್ರು ಕೂಡ ಓಕೆ. ಡೋನಾಲೋರಾ ರಿಪ್ಲೈಡ್ ದ್ಯಾಟ್ ಅಂದರೆ ಕೊನೆಯಲ್ಲಿ ರಿಪ್ಲೈಡ್ ದ್ಯಾಟ್, ಸೇಡ್ ದ್ಯಾಟ್ ಹಂಗೆ ಬರೆದ್ರು ಕೂಡ ಓಕೆ. ಓಕೆ, ರಿಪ್ಲೈಡ್ ದ್ಯಾಟ್, ಸೇಡ್ ದ್ಯಾಟ್ ಅಂತ ಬರೆದ್ರು ಕೂಡ ಓಕೆ. ಏನಿದೆ ನೋಡಿ, ಡೋನಾಲೋರಾ ಸೇಡ್ ದ್ಯಾಟ್ ಇಟ್ ಈಸ್ ಆ್ಯನ್ ಅಟ್ರೋಸಿಯಸ್ ಲೈ. ಸೇಮ್ ಏನಿದೆ ಅದೇ ಬರೀರಿ, ಏನು ಚೇಂಜಸ್ ಆಗೋದಿಲ್ಲ. ಇದು ಇಟ್ ಈಸ್ ಆ್ಯನ್ ಅಟ್ರೋಸಿಯಸ್ ಲೈ. ಮುಗೀತು. ಇಷ್ಟು ಆನ್ಸರ್ ಮಾಡಿದರೆ ಏನಿದೆಯಲ್ಲ ನಮಗೆ 4 ಅಂಕ ಬರುತ್ತೆ.